ಪ್ರಧಾನಿ ನರೇಂದ್ರ ಮೋದಿ ಸಿಇಸಿ ಮೀಟಿಂಗಿಗೆ ಬಂದಿದ್ದಾರೆ. ಬಿಜೆಪಿ ಎರಡನೆಯ ಲಿಸ್ಟ್ ಅನ್ನು ಬಿಡುಗಡೆ ಮಾಡುವ ತಯಾರಿಯನ್ನು ಆರಂಭಿಸಿದೆ. ಕರ್ನಾಟಕದ 15ರಿಂದ 18 ಕ್ಷೇತ್ರಗಳಿಗೆ ಈ ಸಲ ಅಭ್ಯರ್ಥಿಗಳು ಘೋಷಣೆಯಾಗಬಹುದು ಅನ್ನುವ ಲೆಕ್ಕಾಚಾರ ಇದೆ. ಕನಿಷ್ಠ 12 ಕ್ಷೇತ್ರಗಳಲ್ಲಿ ಹಾಲಿ ಎಂಪಿಗಳಿಗೆ ಟಿಕೆಟ್ ಸಿಗಲಿಕ್ಕಿಲ್ಲ ಅನ್ನೋ ಲೆಕ್ಕಾಚಾರ. ನೋಡೋಣ. ರಮೇಶ್ ಬಾಬು ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಕಾಂಗ್ರೆಸ್ನಿಂದ. ರಮೇಶ್ ಬಾಬು ಅವರು, ಇದುವರೆಗೂ ಬಂದಿರುವ ಯಾವ ಸರ್ವೆ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗೆ 5ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಕೊಟ್ಟಿಲ್ಲ. ನೆನ್ನೆ ನಮಗೊಂದು ಮಾಹಿತಿ ಬಂತು, ಕಾಂಗ್ರೆಸ್ ಮಾಡಿಸಿರುವ ಇಂಟರ್ನಲ್ ಸರ್ವೆನಲ್ಲೇ ಕಾಂಗ್ರೆಸ್ಸಿಗೆ 8 ಸ್ಥಾನಗಳಿದ್ದಾವೆ ಅಂತ. ಆ ಲೆಕ್ಕಾಚಾರದ ಪ್ರಕಾರ ಡಬಲ್ ಡಿಜಿಟ್ ರೀಚ್ ಆದರೆ ದೊಡ್ಡ ಸಾಧನೆ ಕಾಂಗ್ರೆಸ್ಸಿಂದ, ಇಲ್ಲ ಅಂತ ಹೇಳೋದಿಲ್ಲ. ಮೊದಲನೇದಾಗಿ ಕಾಂಗ್ರೆಸ್ ಸರ್ವೆ ಎಲ್ಲೂ ಲೀಕ್ಔಟ್ ಆಗಿಲ್ಲ. ನಾನು ಆದರೂ ಹೇಳ್ತಾ ಇದ್ದೀನಿ, ನಮಗೆ ಬಂದಿರೋ ನಮ್ಮ ಇಂಟರ್ನಲ್ ಸರ್ವೆ 18 ಸೀಟು. ಓಕೆ. ಸೊ ಅದು ನ್ಯಾಚುರಲಿ ಅದನ್ನು ಮ್ಯಾನಿಪುಲೇಟ್ ಮಾಡೋದಕ್ಕೆ ಬಿ ಜೆ ಪಿಯವರು ಪ್ರಯತ್ನ ಪಡ್ತಾ ಇದ್ದಾರೆ. ಮಾಡ್ಕೊಳ್ಳಿ, ನಮಗೇನು ಅಭ್ಯಂತರ ಇಲ್ಲ. ಯಾಕೆಂದರೆ ಕರ್ನಾಟಕದ ಅಸೆಂಬ್ಲಿ ಎಲೆಕ್ಷನ್ ಸಮಯದಲ್ಲಿ ಏನೇನು ಅವರು ಸರ್ವೆಗಳು ಬಿಟ್ಟರು, ಏನೇನು ಪ್ರಚಾರ ಮಾಡಿದ್ರು, ಯಾವ ಕಾರಣದಿಂದಲೂ ಕಾಂಗ್ರೆಸ್ 85-90 ದಾಟಲ್ಲ ಅಂತೆಲ್ಲ ಹೇಳಿದ್ರು. ಕೊನೆಗೆ ಫಲಿತಾಂಶ ಜನರ ತೀರ್ಮಾನ ಏನಿತ್ತು ಅಂತ ಗೊತ್ತಿದೆ. ನಮಗಿರ್ತಕ್ಕಂಥದ್ದು ಇವತ್ತು ಕರ್ನಾಟಕದಲ್ಲಿ ನೀವು ಶಕ್ತಿ ಯೋಜನೆ ಇರ್ಬೋದು, ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ವಿದ್ಯುತ್ ಯೋಜನೆ, ಉಚಿತ ವಿದ್ಯುತ್ ಯೋಜನೆ ಇರ್ಬೋದು, ಮತ್ತು ಅಕ್ಕಿ, ಏನು ಅಕ್ಕಿಯನ್ನು ಕೊಡ್ತಾ ಇದ್ದೀವಿ, ಅಕ್ಕಿ 10 kg ಅಕ್ಕಿ ಕೊಡ್ತಾ ಇರ್ತಕ್ಕಂಥದ್ದು ಇರ್ಬೋದು, ಮತ್ತು ಯುವ ನಿಧಿ ಸ್ಕೀಮ್ ಏನು ಕೊಟ್ಟಿದ್ದೀವಿ, ಇದರ ಫಲಾನುಭವಿಗಳೇನಿದ್ದಾರೆ ಅವ್ರಿಗೆ ಇವತ್ತು ಭಾಳ ಸ್ಪಷ್ಟವಾಗಿ ಮನವರಿಕೆ ಆಗಿದೆ. ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಕೆಳಹಂತದ ಕಾರ್ಮಿಕ ವರ್ಗದಲ್ಲಿ ಕೆಳವರ್ಗದವರಿಗೆ ಮನವರಿಕೆ ಆಗಿದೆ. ನಮಗೆ ಕಾಂಗ್ರೆಸ್ ಸರ್ಕಾರದಿಂದ, ಸಿದ್ದರಾಮಯ್ಯ ಸರ್ಕಾರದಿಂದ, ಡಿ.ಕೆ. ಶಿವಕುಮಾರ್ ಸರ್ಕಾರದಿಂದ ಕನಿಷ್ಠ ಒಂದು ಮನೆಗೆ ಪ್ರತಿ ವರ್ಷ 50,000 ರಿಂದ 60,000 ರೂಪಾಯಿ ಬೆನಿಫಿಟ್ ಆಗ್ತಾ ಇದೆ ಈ ಯೋಜನೆಗಳ ಮೂಲಕ. ಸೊ 20 ± 2 ಅನ್ನೋದು ನಿಮ್ಮ ಲೆಕ್ಕಾಚಾರನ? ಇಲ್ಲ, ಒಂದು ನಿಮಿಷ. ಈ ಯೋಜನೆಗಳು ಏನು ಫಲಾನುಭವಿಗಳಿದ್ದಾರೆ ಅವರು ಇವತ್ತೇನಾದ್ರು ಕಾಂಗ್ರೆಸ್ಸು ರಾಜ್ಯದಲ್ಲಿ ಹೆಚ್ಚು ಪಾರ್ಲಿಮೆಂಟ್ ಸೀಟ್ಗಳು ಗೆಲ್ಲದಲ್ಲೇ ಹೋದರೆ ನೆಕ್ಸ್ಟ್ BJP-ಯವರು ಈ ಸ್ಕೀಮ್ಗಳನ್ನ ನಿಲ್ಲಿಸ್ತಾರೆ ಅನ್ನೋ ಮನವರಿಕೆ ಆಗಿರೋದ್ರಿಂದ ಖಂಡಿತ ಅವರೆಲ್ಲ ಇವತ್ತು ಕಾಂಗ್ರೆಸ್ ಬಿಜೆಪಿ ಹೆಂಗೆ ನಿಲ್ಸಕ್ಕಾಗತ್ತೆ ಸರ್? ಇನ್ನೂ 4 ವರ್ಷ ಕಾಂಗ್ರೆಸ್ ಸರ್ಕಾರ ಇರುತ್ತೆ. ಅವ್ರು ಪ್ರಚಾರ ಮಾಡ್ತಾ ಇದ್ದಾರಲ್ಲ BJP-ಯವರು. ಇನ್ನೂ 4 ವರ್ಷ ಕಾಂಗ್ರೆಸ್ ಸರ್ಕಾರ ಇರುತ್ತೆ ತಾನೆ? ಅದು ಈಗ ಅದು ಆಮೇಲೆ ನೀವು ಹೇಳ್ತಾರ ಪ್ರಶ್ನೆಗೆ ಇನ್ನೊಂದ್ಸಲ ಚರ್ಚೆ ಮಾಡಿ ಉತ್ತರ ಕೊಡ್ತೀನಿ. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ್ಲಿಂದಲೂ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಅಪಸ್ವರ ಎತ್ತುತ್ತಾ ಇರ್ತಕ್ಕಂಥವ್ರು ಯಾರು? ಭಾರತೀಯ ಜನತಾ ಪಕ್ಷದವರು. ಮೊದಲೇನು ಹೇಳಿದ್ರವರು, ಈ ಸ್ಕೀಮ್ ಮಾಡೋಕ್ಕಾಗಲ್ಲ ಅಂದರು. ಸ್ಕೀಮ್ ಇಂಪ್ಲಿಮೆಂಟ್ ಆಗಿ ಇವತ್ತು ಪ್ರತಿ ಹೆಣ್ಮಕ್ಳ ಅಕೌಂಟ್ಗೆ ದುಡ್ಡು ಹೋದ್ಮೇಲೆ ಏನು ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ಚಕಾರ ಎತ್ತುತ್ತಾ ಇಲ್ಲ. ಅವ್ರಿಗೆ ಗೊತ್ತು ನಾವೀಗ ವಿರೋಧ ಮಾಡಿದ್ರೆ ಹೆಣ್ಮಕ್ಳು ನಮಗೆ ಮನೆ ಹತ್ರ ಸೇರಿಸಲ್ಲ ಅಂತೇಳಿ. ಈ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಕರ್ನಾಟಕದಲ್ಲಿ ಇವತ್ತು ಯಾಕೆ ನಾವು 18ರಿಂದ 20 ಸಂಖ್ಯೆ ಹೇಳ್ತಾ ಇದ್ದೀವಿ ಅಂದರೆ, ನಾವು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು, ನಾವು ಕೊಟ್ಟಿರ್ತಕ್ಕಂಥ ಯೋಜನೆಗಳು, ಇದು ಒಂದು ಕಡೆ. ಇನ್ನೊಂದು ತಾವು ಹೇಳಿದ್ರೆ 2014 ಚುನಾವಣೆ ಜ್ಞಾಪಿಸಿದ್ರಿ. ಆವತ್ತೇನೋ ಕಾಂಗ್ರೆಸ್, ಇದೇ ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕದಲ್ಲಿ ನಾವು ಎಷ್ಟು ಸೀಟ್ ಗೆದ್ವು. ಆವತ್ತಿದ್ದಂಥ ವಾತಾವರಣ ಬೇರೆ, ಇವತ್ತಿದ್ದಂಥ ವಾತಾವರಣ ಬೇರೆ. ನಾನು ಕರ್ನಾಟಕದ ಅಸೆಂಬ್ಲಿ ಚುನಾವಣೆ ಆದಮೇಲೆ ನಿಮ್ಮ ಮಾಧ್ಯಮದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ಬೇಕಾದ್ರೆ ಒಂದು ಮಾತನ್ನು ಹೇಳಿದೆ. ಏನು ನಾವು 43% ವೋಟನ್ನು ತಗೊಂಡಿದ್ದೀವಿ ಅಸೆಂಬ್ಲಿನಲ್ಲಿ, ಈ ವೋಟ್ ಇಂಟ್ಯಾಕ್ಟ್ ಇಟ್ಕೊಂಡ್ರೆ ಪಾರ್ಲಿಮೆಂಟ್ಗೆ ನಾವು 18ರಿಂದ 20 ಸೀಟ್ ಗೆಲ್ತೀವಿ ನಮ್ಮ ಮಾತು ಇವತ್ತಲ್ಲ, ಅವತ್ತು ಹೇಳಿದ್ದೆ. ನಾವು ಚರ್ಚೆ ಮಾಡೋಣ. 30 ಸೆಕೆಂಡ್ ಮಾತ್ರ ಇದೆ. ರವಿಕುಮಾರ್ ಅವರು 30 ಸೆಕೆಂಡು. ರಾಮ ಮಂದಿರ ಲೋಕಾರ್ಪಣೆ ಸಂದರ್ಭದಲ್ಲಿ 23ರಿಂದ 24 ತನಕ ಬಿಜೆಪಿ ಅನ್ನೋ ಲೆಕ್ಕಾಚಾರ ಇತ್ತು. ಬಟ್ ಟಿಕೆಟ್ ಹಂಚಿಕೆಯಲ್ಲಿ ಗೊಂದಲದ ಮೇಲೆ ಗೊಂದಲ ಮಾಡ್ಕೊತಾ ಇದ್ದೀರಿ. ಎಲ್ಲ ಸರ್ವೆಗಳು, ಉದಾಹರಣೆಗೆ ಕಾಂಗ್ರೆಸ್ಸಿನ ಸರ್ವೆನಲ್ಲಿ ಏನು ಬಂತರು 15-18 ಸೀಟ್ ಬಂದಿದೆ ಅಂತ ಅವ್ರು ಹೇಳಿದರು. ಆದರೆ ಇಡೀ ದೇಶದಲ್ಲಿ ಏನು ಸರ್ವೆ ರಿಪೋರ್ಟ್ ಬರ್ತಾ ಇದೆ ಅದ್ರ ಪ್ರಕಾರ ನನ್ನ ಪ್ರಶ್ನೆ 30 ಸೆಕೆಂಡ್ ಇದೆ, ಕ್ವಿಕ್ ಆಗಿ ಆನ್ಸರ್ ಕೊಡಿ. ಟಿಕೆಟ್ ಹಂಚಿಕೆಯ ಗೊಂದಲದಿಂದ 7ರಿಂದ 8 ಕ್ಷೇತ್ರಗಳಲ್ಲಿ ನಿಮಗೆ ನೀವು ತೊಂದರೆ ಮಾಡಿಕೊಳ್ಳೋ ಟಿಕೆಟ್ ಹಂಚುವಾಗ ಗೊಂದಲ ಇದ್ದೇ ಇರುತ್ತೆ. ಆದರೆ ಇವುಗಳನ್ನು ನಾವು ಸೆಟ್ಲ್ ಮಾಡ್ತೇವೆ. ಇಡೀ ದೇಶದಲ್ಲಿ ಉತ್ತರ ಭಾರತದಲ್ಲಿ ಏನು ಪರಿಸ್ಥಿತಿ ಇದೆ ಅದೇ ಪರಿಸ್ಥಿತಿ ಕರ್ನಾಟಕದಲ್ಲಿದೆ. ಇವತ್ತು ಆಗ್ತಾ ಇರ್ತಕ್ಕಂಥ ಚುನಾವಣೆ MP ಚುನಾವಣೆ, ಪ್ರಧಾನಮಂತ್ರಿ ಯಾರಾಗಬೇಕು ಅನ್ನುವಂಥ ವಿಷಯಕ್ಕೆ ಚುನಾವಣೆ. ಆ ಹಿನ್ನೆಲೆಯಲ್ಲಿ ಕರ್ನಾಟಕ ಯಾವತ್ತಿನಿಂದನೂ ಕೂಡ ಹೆಚ್ಚು ಸೀಟ್ಗಳನ್ನು BJPಗೆ ಗೆಲ್ಲಿಸ್ತಾನೆ ಬಂದಿದೆ. ಇವತ್ತಿನ ಪರಿಸ್ಥಿತಿನಲ್ಲಿ ಕರ್ನಾಟಕದಲ್ಲಿ 28ಕ್ಕೆ 28 ಸೀಟ್ಗಳನ್ನು ನಾವು ಗೆಲ್ತೇವೆ. ಇವತ್ತು ಕರ್ನಾಟಕದ ಗ್ಯಾರಂಟಿ ನಿಮಿಷ ಆನ್ ಏರ್ 28 ಅಂತಾನೆ ಹೇಳ್ಬೋದು ಸರ್. 103% ಮೊನ್ನೆ ಬಜೆಟ್ನಲ್ಲಿ ಕಮಿಟೆಡ್ ಎಕ್ಸ್ಪೆಂಡಿಚರ್ ಮಾಡಿರೋದು. ಅಂದ್ರೆ ಸ್ಯಾಲರಿ ಕೊಡಕ್ಕೆ, ಪಿಂಚಣಿ ಕೊಡಕ್ಕೂ ಕೂಡ ಸಾಲ ಮಾಡ್ತಾರೆ. ಥ್ಯಾಂಕ್ ಯು ರವಿಕುಮಾರ್ ಅವರೇ. ರವಿಕುಮಾರ್ ಅವರು ಧನ್ಯವಾದ. ರಮೇಶ್ ಬಾಬು ಅವರು ಧನ್ಯವಾದ. ಶಂಕರ್ ಶೆಟ್ಟರೆ ಥ್ಯಾಂಕ್ ಯು ಸೋ ಮಚ್. ಪ್ರಶಾಂತ್ ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.